ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ಗೆ ಪೂರೈಸಿದ ಪರೀಕ್ಷೆಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬೋರ್ಡರ್ ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ತುಂಬಾ ಇಂಪಾರ್ಟೆಂಟು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ರೀತಿ ಕ್ವಶನ್ ಪೇಪರು ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಮತ್ತು ಆನ್ಯುವಲ್ ಎಕ್ಸಾಮು ಎರಡು ಎಕ್ಸಾಮ್ ಹೆಲ್ಪ್ಫುಲ್ ಆಗ್ತದೆ. ತಪ್ಪು ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ಅರ್ಥ ಆಯ್ತಾ? ಪ್ಯಾಟರ್ನ್ ಸೇಮ್ ಇರ್ತದೆ ಮತ್ತು ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ತಪ್ಪು ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾರ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಕೊಡಿಲ್ಲ, ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದ್ರೆ ನಿಮಗೆ ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ, ನಿಮ್ಮ ಒಂದು ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಮತ್ತು ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಡ್ಗಳಾಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋಗಳು ಸಿಗ್ತವೆ. ಖಂಡಿತ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ಯೂಸ್ ಆಗ್ತದೆ ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಮಾಲ್ ಒಂದು ಹಾಕಿದ್ದೀನಿ, ಒಂದೇದು ಟೋಟಲಾಗಿ 3 ಬಿಟ್ಟಿದ್ದಾರೆ. ಒಂದೇದು ಈಗಾಗಲೇ ಹಾಕಿದ್ದೀನಿ, ಚಾನಲ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇದು ಎರಡನೇದು ನೋಡ್ತಾ ಹೋಗೋಣ. ಟೋಟಲಾಗಿ ಪ್ಯಾಟರ್ನ್ ಸೇಮ್ ಇರ್ತದೆ, ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಟೈಮು 3 hours, ನಂಬರ್ ಆಫ್ ಕ್ವಶನ್ಸು 36, ಮಾರ್ಕ್ಸು 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಪಾರ್ಟ್ ಎಲ್ಲಿ ನಿಮಗೆ 10 ಮಲ್ಟಿಪಲ್ ಕ್ವಶನ್ ಇರ್ತವೆ. ಪಾರ್ಟ್ ಎಲ್ಲಿ ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ನೋಡ್ತಾ ಹೋಗೋಣ. ಒಂದೇ ಕ್ವಶನ್ನು ನೋಡಿ, ಈಗ ಹಾಕಿರ್ತೀನಿ ನೋಡಿ, ನಮ್ಮೊಂದು ಟ್ರೂಸಿಕೆ HK ಚಾನಲಲ್ಲಿ ಅಥವಾ ಟ್ರೂಸಿಕೆ ಅಫಿಸಿಯಲ್ ಚಾನಲಲ್ಲಿ ಎರಡು ಹಾಕಿರ್ತೀನಿ. ಒಂದೇದು ನೋಡ್ಕೊಳ್ಳಿ, ಇದು ಎರಡನೇದು, ಮೂರನೇದು ಕೂಡ ಹಾಕ್ತೀನಿ, ವೇಟ್ ಮಾಡಿ. ನೋಡ್ತಾ ಹೋಗೋಣ. ಪಾರ್ಟ್ ಎಲ್ಲಿ ನಿಮಗೆ 10 ಮಲ್ಟಿಪಲ್ ಇರ್ತವೆ. 10 ಕೂಡ ನಿಮ್ಮೊಂದು ಸಿಲೆಬಸ್ಸಿಂದನೇ ಇರ್ತವೆ, ಅರ್ಥ ಆಯ್ತಾ? ಪೊಯಿಟ್ರಿ ಪೊಯಮಿಂದನೇ 10 ಕ್ವಶನ್ ಇರ್ತವೆ, ಅರ್ಥ ಆಯ್ತಾ? ಸೊ ಪಾಠಗಳಿಂದ ಮೇಲೆ ಇರ್ತವೆ. ಟೋಟಲ್ ಇಂಗ್ಲೀಷ್ ಟೆಕ್ಸ್ಟ್ನಿಂದ ನಮಗೆ 10 ಕ್ವಶನ್ ಮಲ್ಟಿಪಲ್ ಕೇಳ್ತಾರೆ. ಯಾವುದೇ ರೀತಿ ಗ್ರಾಮರ್ ಇರೋದಿಲ್ಲ, 10 ಮಲ್ಟಿಪಲ್ಲು ನಿಮ್ಮ ಸಿಲೆಬಸ್ ಮೇಲೆ ಇರ್ತವೆ. ಒಂದೇ ಕ್ವಶನ್ ನೋಡಿ, ದ ವರ್ಡ್ ಗ್ಯಾರಿಸ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಅದಕ್ಕಿಂತ ಮುಂಚೆ ಹೇಳ್ತೀನಿ ನೋಡಿ, ನೀವೊಂದು ನೀಲಕ್ಷೆ ನೋಡ್ಕೊಳ್ಳಿ, ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅವರು, ಯಾವ ಪಾಠದ ಮೇಲೆ, ಯಾವ ಒಂದು ಪ್ರೋಸ್ ಮೇಲೆ, ಪೊಯಿಟ್ರಿ ಮೇಲೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿರ್ತಾರೆ. ಅದನ್ನು ಓದ್ಕೊಳ್ಳಿ ಚೆನ್ನಾಗಿ, ಅದೇ ರೀತಿ ಓದ್ಕೊಳ್ಳಿ. ಫಿಕ್ಸ್ ನಿಮ್ಮ ಕ್ವಶನ್ ಪೇಪರು ಅದೇ ಅನ್ವಯ ಬರ್ತದೆ, ಬ್ಲೂ ಪ್ರಿಂಟ್ ಅನ್ವಯ ಬರ್ತದೆ, ನೀಲಕ್ಷೆ ಅನ್ವಯ ಬರ್ತದೆ. ತಪ್ಪು ಓದ್ಕೊಳ್ಳಿ. ಯಾವುದಾಗ್ತದೆ? ಆಪ್ಷನ್ ಬಿ, ಸನ್ ಅನ್ನೋದು ಸರಿಯಾದ ಉತ್ತರ, ಅರ್ಥ ಆಯ್ತಾ? ವಿತ್ ಸನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೋ ಆಗ್ತದೆ. ಇನ್ನು ಕ್ವಶನ್ ನಂಬರ್ 2 ನೋಡಿ, ಈ ರೀತಿ ಒಂದು ಕ್ವಶನ್ ಬಂದೇ ಬರ್ತದೆ, ಫಿಕ್ಸ್ ಬರ್ತದೆ ನೋಡಿ. ಕ್ವಶನ್ ನಂಬರ್ 2, ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಯಾಸ್ ದೇ ಪ್ಲೇಸ್ ಇನ್ 2 ಡಿಯರ್. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸ್ಮೆಂಟ್. ಎಕ್ಸ್ಪೆಂಡಿಚರ್ ಕೇಮ್ ಟು 600 francs. The god was dismissed. The criminal did not run away. ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3, ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಏನಾಗ್ತದೆ? ಪ್ರೊಪೇಟ್ ಆಗ್ತದೆ. ಆಪ್ಷನ್ ಸಿ ಪ್ರೊಪೇಟ್. ತುಂಬ ಜನ ಗಾಡ್ ಅಂತ ಬರೀತೀರ, ಗಾಡ್ ಅಲ್ಲ, ಪ್ರೊಪೇಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನು. ಯಾವುದಾಗ್ಬೋದು? ಕೊಟ್ಟಿರ್ತಾರೆ ಕಾಲಮ್ ಎ ಅಂತ ಕೊಟ್ಟಿರ್ತಾರೆ, ಕಾಲಮ್ ಬಿ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಮತ್ತೆ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ ABCD ಅಂತ. ಸೊ ಸರಿಯಾದ ಉತ್ತರ ಬರೀಬೇಕು. ಸರಿ ಉತ್ತರ ಆಪ್ಷನ್ ಎ ಆಗ್ತದೆ ನೋಡಿ, ಆಪ್ಷನ್ ಎ ಆಗ್ತದೆ, ಅರ್ಥ ಆಯ್ತಾ? ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 5, ಇನ್ ದ ಸ್ಟೋರಿ ದ ಗಾರ್ಡ್ನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ದ ಓನರ್ ಸ್ವೈಪ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ವಿಡಿಯೋನ ಪಾಸ್ ಬಿಟ್ಟು ಕ್ವಶನ್ ಓದ್ಕೊಳ್ಳಿ ನೀವು. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ತಪ್ಪು ನೋಡಿ, ಎಲ್ಲ ಆನ್ಸರ್ ಸಿಗ್ತವೆ ನಿಮಗೆ. ಇನ್ನು ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಕೋಟ್ ಈಸ್ ಬೈ ಬರ್ನಾರ್ಡ್ ಶಾ. ಬರ್ನಾರ್ಡ್ ಶಾ ಆಸ್ ಮೆನ್ಷನ್ಡ್ ಇನ್ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಎವ್ರಿ ಬುಕ್ ವರ್ತ್ ಬೀಂಗ್ ರೀಡ್ ಹ್ಯಾಸ್ ಬಿನ್ ರಿಟನ್ ಬೈ ದ ಸ್ಪಿರಿಟ್. ಇನ್ನು ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ಗೆರೋಜ್ ಮೈಕ್ಸ್ ಡ್ಯಾಶ್ ಹ್ಯಾಸ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಇಲ್ಸ್ ಇನ್ ಜಪಾನ್. ಸರಿಯಾದ ಉತ್ತರ ಯಾವಾಗ್ತದೆ? ಆಪ್ಷನ್ ಬಿ ಆಗ್ತದೆ. ಈಟಿಂಗ್ ಸೂಪ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ದ ರೆಫರೆನ್ಸ್ ಟು ದ ವೋಟರ್ ಅಂತ ಕೇಳಿದ್ದಾರೆ. ಯಾವುದಾಗ್ಬೋದು? ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ, ರೂಪಸ್ OKK ಟೋರ್ ದ್ಯಾಟ್ ಬ್ಯಾಲೆಟ್ ಪೇಪರ್ ಇಂಟು 2 pieces ಆ್ಯಂಡ್ ಪುಟ್ ಆನ್ ಹಾಲ್ಪ್ ಇನ್ ಈಚ್ ಬಾಕ್ಸ್. ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 9, ಡ್ಯಾಶ್ ಈಸ್ ದ ಓನರ್ ಆಫ್ ರಾಮ್ಸ್ ಸೈಕಲ್ಸ್ ಇನ್ ವೇರ್ ದೆರ್ ಈಸ್ ಅ ವೀಲ್. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ. ಎಸ್, ಕನ್ನಕರ್ಜನ್. ಇದು ಸರಿಯಾದ ಉತ್ತರ, ಕನ್ನಕರ್ಜನ್ ಆಗ್ತದೆ. ಕನ್ನಕರ್ಜನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 10, ದ ಪಂಚಮ ಹ್ಯಾಡ್ ಟು ವೇಟ್
ಎಟ್ ದ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ ಟು ಡ್ರಾ ವಾಟರ್ ಇನ್ ದ ಪೋಯಮ್ ವಾಟರ್. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಎ ಶೂದ್ರ ಆಗ್ತದೆ. ಶೂದ್ರ ಅನ್ನೋದು ಸರಿಯಾದ ಉತ್ತರ. ಇನ್ನು 11 ಇಲ್ಲಿಂದ ನಮಗೆ ಗ್ರಾಮರ್ ಟಾಪಿಕ್ಗಳು ಇರ್ತವೆ, ಗ್ರಾಮರ್ ಪಾಠ ಇರ್ತದೆ, ನೋಡ್ತಾ ಹೋಗೋಣ. ಸುಫಿಕ್ಸ್ ಕೇಳ್ತಾರೆ ನಿಮಗೆ. ಪಿಲ್ಲಿಂದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನಿಂದ ಬ್ರಾಕೆಟ್ಸು 3 ಮಾರ್ಕ್ಸ್ ಇರ್ತದೆ. ಬ್ರಾಕೆಟ್ಗಳಿಗೆ ಆನ್ಸರ್ ಕೊಟ್ಟಿರ್ತಾರೆ. ಸೊ ಅದು ನೀವು ಕ್ಲೂ ಇಟ್ಕೊಂಡ್ಬಿಟ್ಟು ಬರೀಬೇಕು. ಆನ್ಸರ್ ನೋಡಿ ಕರೆಕ್ಟಾಗಿ ಮೊದಲು ಸೆಂಟೆನ್ಸ್ ಓದ್ಕೊಳ್ಳಿ. ಬಸವ್ಯ ಟ್ರೈ ಟು ಔಟ್ಶೈನ್ ತಮ್ಮನ್ನ ಇನ್ ಹೀಸ್ ಓನ್ ವೇ. ಎ ಪಲ್ತಿಟೇಲ್ ಹೌಸ್ ಡ್ಯಾಶ್ ಬಿಲ್ಡ್ ಅಂತ ಕೊಟ್ಟಿದ್ದಾರೆ ಬೈ ಹಿಮ್. ಪೀಪಲ್ ಡ್ಯಾಶ್ ಅಪಾಯಿಂಟ್ ಕೊಟ್ಟಿದ್ದಾರೆ ಜಸ್ಟ್ ಟು ಪ್ರೇಸ್ ಹಿಮ್. ಸ್ಕಾಲರ್ಸ್ ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಡ್ಯಾಶ್ ಇನ್ವೈಟ್ ಕೊಟ್ಟಿದ್ದಾರೆ ಟು ಹೀಸ್ ಪ್ಲೇಸ್. ಸೊ ಇಲ್ಲಿ ಯಾವ್ದು ಆನ್ಸರ್ ನೋಡಿ. ಒಂದನೇದು ವಾಸ್ ಬಿಲ್ಟ್ ಆಗ್ತದೆ, ಎರಡನೇದು ವೇರ್ ಅಪಾಯಿಂಟೆಡ್ ಆಗ್ತದೆ, ಮೂರನೇದು ವೇರ್ ಇನ್ವೈಟೆಡ್ ಆಗ್ತದೆ. ಸೊ ಇಷ್ಟು ಆನ್ಸರ್ಗಳು ನೋಡ್ಕೊಳ್ಳಿ. ಅಂದ್ರೆ ಕ್ವಶನ್ ನಂಬರ್ 12 ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸು 2 ಮಾರ್ಕ್ಸ್ ಇರ್ತದೆ. ತುಂಬಾ ಈಸಿ. ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ನೀವು ಸರಿಯಾದವನ್ನು ಚೂಸ್ ಮಾಡಿಟ್ಟು ಬರಬೇಕು. ನೋಡಿ, ರಮೇಶ್ ಹ್ಯಾಡ್ ಪ್ರಾಮಿಸ್ ಟು ಡ್ಯಾಶ್ ಸ್ವೀಟ್ಸ್ ಆಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆಸ್ ಹಿ ವಾಸ್ ಟು ಡಯಾಬಿಟ್ರಿಕ್. ಹೀಸ್ ಡ್ಯಾಶ್ ವೆನ್ ಹಿ ಸಾವ್ ಎ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ. ಸರಿಯಾದ ಆಪ್ಷನ್ ಒಂದನೇದು ಏನಾಗ್ತದೆ? ಗಿವ್ ಅಪ್ ಆಗ್ತದೆ. ಎರಡನೇದು ಪೇಸ್ ಲಿಟ್ ಅಪ್ ಆಗ್ತದೆ. ಗಿವ್ ಅಪ್, ಪೇಸ್ ಲಿಟ್ ಅಪ್ ಇವು ಆನ್ಸರ್ ಆಗ್ತದೆ ನೋಡ್ಕೊಳ್ಳಿ. ಇನ್ನು 13 ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ದ ನೌನ್ಸ್ ಆರ್ ಪ್ರೊನೌನ್. ನೌನ್ಸ್ ಆರ್ ನೌನ್ ಪ್ರೈಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು ಅಂತ ಐತೆ. ಎ ಪ್ರೊನೌನ್ಸ್ ಏನೇನು, ಬಿ ನೌನ್ಸ್ ಆರ್ ನೌನ್ಸ್ ಪ್ರೈಸಸ್ಗೆ ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? ಪ್ರೊನೌನ್ ಏನೇನು ನೌನಿಗೆ ಮ್ಯಾಚ್ ಮಾಡಬೇಕು. ಸೊ ಅವರು ಕೊಟ್ಟಿರ್ತಾರೆ ಪ್ಯಾರಾಗ್ರಾಫನ್ನು, ಕರೆಕ್ಟಾಗಿ ಓದ್ಕೊಳ್ಳಿ. ಅದನ್ನ ನೀವು ಎ ಇಂದ ಬಿಗೆ ಮ್ಯಾಚ್ ಮಾಡಬೇಕು. ಉತ್ತರ ಕೊಡವೆ ವಿಡಿಯೋನ ಪಾಸ್ ಮಾಡಿಟ್ಟು ಎಲ್ಲ ಉತ್ತರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಂತರ ಬರುತ್ತದೆ ಪಾರ್ಟ್ ಬಿ ಬರ್ತದೆ. ಪಾರ್ಟ್ ಬಿ ನಿಮಗೆ 2 ಪ್ರಶ್ನೆ ಇರ್ತವೆ. ಎಷ್ಟು? ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 ಸೆಂಟೆನ್ಸ್ ಆರ್ ವರ್ಡ್ಸ್ ಆರ್ ಪ್ರೇಸಸ್ ಈಸ್ ಅಂತ ಕಟ್ಟಿದ್ದಾರೆ. 2 ಮಾರ್ಕ್ಸು 3 ಕ್ವಶನ್ ಬರಬೇಕು. ಟೋಟಲ್ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು. ನೆಕ್ಸ್ಟು ಕ್ವಶನ್ ನಂಬರ್ 14 ಗಿವ್ ಎನಿ 2 ಇಮೇಜ್ ದ್ಯಾಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ಸ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ನೋಡಿ ಬಿಡ್ಬಿಟ್ಟು ನೋಡ್ಕೊಳ್ಳಿ. ನೀವು ಹೇಳ್ಕೊಂಡಿರೋದ ರೋಮಿಯೋ ಆ್ಯಂಡ್ ಜೂಲಿಯಟ್ ಸಮರಿ ಕೇಳ್ತಾನಂತ, ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಯಾವುದೇ ಕಾರಣಕ್ಕೂ ಸಮರಿ ಕೇಳೋದಿಲ್ಲ. ಬೇಕಾದ್ರೆ ನೀವು ಈ ವರ್ಷದ 2020-26ನೇ ಸಾಲ ನೀಲೆಕ್ಷನ್ ನೋಡ್ಕೊಳ್ಳಿ, ಬ್ಲೂಪ್ರಿಂಟ್ ನೋಡ್ಕೊಳ್ಳಿ. ಆ ಬ್ಲೂಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರ್ತದೆ, ತಪ್ಪದೆ ನೋಡ್ಕೊಳ್ಳಿ ಅದನ್ನ. ಸೊ ಉತ್ತರವೇ ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ಬ್ರೈಟ್ ಜುವೆಲ್ ಇನ್ ಇಥಿಯೋಪಿಕ್ಸ್ ಏರ್. ಶಿ ಈಸ್ ಆಲ್ಸೋ ಡಿಸ್ಕ್ರೈಬ್ ಆಸ್ ಎ ಸೋನಿ ಡೌ ಅಮಂಗ್ ಕ್ರೋಸ್. ಇನ್ನು ಕ್ವಶನ್ 15 15ನೇ ಪ್ರಶ್ನೆ. ವಾಟ್ ಡು ಬೌಸ್ ಆ್ಯಂಡ್ ಅರೋಸ್ ರೆಫರ್ ಟು ಇನ್ ದ ಪೊಯಮ್ ಆನ್ ಚಿಲ್ಡ್ರನ್. ಆನ್ಸರ್ ನೋಡಿ. ಬೌಸ್ ರೆಫರ್ ಟು ಪೇರೆಂಟ್ಸ್ ಆ್ಯಂಡ್ ಅರೋಸ್ ರೆಫರ್ ಟು ಚಿಲ್ಡ್ರನ್ ಇನ್ ದ ಪೊಯಮ್. 16 ವಾಟ್ ವೇರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ. ವಂದನಾ ಶಿವಸ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ ಆ್ಯಂಡ್ ಹೇರ್ ಮದರ್ ವಾಸ್ ಎ ಫಾರ್ಮರ್. ಇನ್ನು ಕ್ವಶನ್ ನಂಬರ್ 17 ವೇರ್ ಡಸ್ ದ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಇನ್ ದ ಪೊಯಮ್ ವಾಟರ್ ವೇರ್ ಡಸ್ ಇಟ್ ಡ್ಯಾನ್ಸ್ ಇಂಟು. ಆನ್ಸರ್ ನೋಡಿ. ವಾಟರ್ ಇಸ್ ಸಿಟ್ಸ್ ಇನ್ನೋಸೆಂಟ್ಲಿ ಇನ್ ಎ ಬಿಸ್ಲೇರಿ ಬಾಟಲ್. ವೆರಿ ಇಂಪಾರ್ಟೆಂಟ್ ಕ್ವಶನು. ಬಿಸ್ಲೇರಿ ಬಾಟಲ್ ಆ್ಯಂಡ್ ಡ್ಯಾನ್ಸಸ್ ಇಟ್ಸ್ ವೇ ಇನ್ ಟು ದ ಪೆಪ್ಸಿ ಎ ಮ್ಯಾನ್ಸ್ ಬಾಟಲ್. ನಂತರ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚು. 3 ಮಾರ್ಕ್ಸ್ 4 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ನೆಕ್ಸ್ಟ್ ಬರೀಬೇಕು 4 ಕ್ವಶನ್ ನೀವು ಬರೀಬೇಕು. ಅರ್ಥ ಆಯ್ತಾ? ಎನಿ 4 ಚಾಯ್ಸ್ ಇರ್ತವೆ, ಅದರಲ್ಲಿ ನೀವು ಎನಿ 4 ಕ್ವಶನ್ ಅಟೆಂಡ್ ಮಾಡಬೇಕು. ಪ್ರಿಂಟ್ ನೋಡ್ಕೊಳ್ಳಿ, ಅಲ್ಲಿ ನೋಡ್ಕೊಳ್ಳಿ ಯಾವ ಪಾಠದ ಮೇಲೆ ಎಷ್ಟು ಕ್ವಶನ್ ಕೊಟ್ಟಿದ್ದಾರೆ ಅಂತ, ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಪ್ರತಿ ಚಾಪ್ಟರ್ಗೆ ಅವರು ವೇಟೇಜ್ ಇಟ್ಟಿದ್ದಾರೆ. ಸೊ ಈ ಚಾಪ್ಟರಿಂದ 1 ಮಾರ್ಕ್ಸು ಕೇಳ್ತೀನಿ ಅಂತ, 2 ಮಾರ್ಕ್ಸು 3 ಮಾರ್ಕ್ಸು ಕೊಟ್ಟಿದ್ದಾರೆ. ಆ ರೀತಿ ಓದ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ನೀವು ಸ್ಕೋರ್ ಮಾಡ್ತೀರಾ. ನೀವು 18 ಕ್ವಶನ್ ನೋಡಿ. ವೈ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್. ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಇನ್ನು 19 ವೈ ಡು ಡೋನಾ ಲಾರಾ ಆ್ಯಂಡ್ ಡಾನ್ ಗೊಂಚಾಲೋ ಚೂಸ್ ನಾಟ್ ಟು ರಿವೀಲ್ ದೇರ್ ಟ್ರೂ ಐಡೆಂಟಿಟೀಸ್ ಟು ಈಚ್ ಅದರ್. ಇದು ಕೂಡ ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಆಗ್ಬೋದು, ಬಟ್ ಕವರ್ ಮಾಡಬೇಕಲ್ವಾ. ಸೊ ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಇನ್ನು 20 ಹೌ ಡಸ್ ದ ಪೊಯೆಟ್ ಎಕ್ಸ್ಪ್ಲೇನ್ ದ್ಯಾಟ್ ಒನ್ ಮ್ಯಾನ್ಸ್ ಲವ್ ಇಸ್ ಡಿಫರೆಂಟ್ ಫ್ರಮ್ ದ್ಯಾಟ್ ಒನ್ ಅದರ್ಸ್ ಇನ್ ದ ಪೊಯಮ್ ವೆನ್ ಯು ಆರ್ ಓಲ್ಡ್. ಆನ್ಸರ್ ಇದೆ ನೋಡ್ಕೊಳ್ಳಿ. ಇನ್ನು 21 ಟು ದ ಪುಟ್ ಫ್ರಮ್ ಇಟ್ಸ್ ಚೈಲ್ಡ್ ರೀಪ್ರೆಸೆಂಟ್ಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಲ್ಯೂಷನ್ ಆ್ಯಂಡ್ ರಿಯಲ್ ಲೈಫ್. ಎಲಿಬ್ರೇಟ್ ಕೊಟ್ಟಿದ್ದಾರೆ. ಇದು ಕೂಡ ಆನ್ಸರ್ ಕೊಟ್ಟಿದೆ ನೋಡ್ಕೊಳ್ಳಿ. ಸೊ ಇಷ್ಟು ಬರಬೇಕು, ಬಿಡಿ ತುಂಬಾ ಬರಬೇಕು. ಜಸ್ಟ್ ಸ್ಯಾಂಪಲ್ ಆನ್ಸರ್ ಇದು. ಅರ್ಥ ಆಯ್ತಾ? ಇದೇ ಫೈನಲ್ ಆನ್ಸರ್ ಅಲ್ಲ. ಸೊ ಜಾಸ್ತಿ ಬರಬೇಕು. ಇನ್ನೂ ಕೂಡ 3 ಮಾರ್ಕ್ಸಿಗೆ ತುಂಬಾ ಬರಬೇಕು. ನೋಡ್ಕೊಳ್ಳಿ, ಆಲ್ಮೋಸ್ಟು ಹೆಚ್ಚು ಬರೀರಿ. 22 ಹೌ ಡಸ್ ದ ಪೊಯೆಟ್ ಕ್ರಿಯೇಟ್ ಹೆವೆನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ಕುವೆಂಪು. ಇದು ಕೂಡ ಕ್ವಶನ್ ಇಂಪಾರ್ಟೆಂಟು, ಕೇಳ್ಬೋದು. 23 ಡಿಸ್ಕ್ರೈಬ್ ದ ಪ್ಲೇಫುಲ್ ಎಟ್ ರಿಸ್ಕಿ ಇಂಟರಾಕ್ಷನ್ ಬಿಟ್ವೀನ್ ಡ್ರೈವರ್ಸ್ ಆ್ಯಂಡ್ ಪೆಡೆಸ್ಟ್ರಿಯನ್ಸ್ ಈಸ್ ಇನ್ ಬ್ರೆಜಿಲ್ ಅಕಾರ್ಡಿಂಗ್ ಟು ಜಿರೋಗೆ ಮೈಕ್ಸ್. ಅರ್ಥ ಆಯ್ತಾ? ನಂತರ ಆನ್ಸರ್ ಇದು ನೋಡ್ಕೊಳ್ಳಿ.
ಎನಿ ನೆಕ್ಸ್ಟ್ ಕ್ವಶನು ಫೋರ್ತ್ ನೇನು ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್. ಅರ್ಥ ಆಯ್ತಾ? 4 ಮಾರ್ಕ್ಸ್ 3 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಟೋಟಲಾಗಿ 12 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸು. ಎಷ್ಟು ಬರಬೇಕು ನಾವು? ಎನಿ 3 ಕ್ವಶನ್ ಬರೀಬೇಕು. ಎನಿ 3 ಕ್ವಶನ್ನ ಬರೀಬೇಕು. 24 ನೋಡಿ, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 years? ಇದು ಕೂಡ ಆನ್ಸರ್ ಇದೆ ನೋಡ್ಕೊ, ತುಂಬಾ ಇಂಪಾರ್ಟೆಂಟು. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 years? ನೀವು ನೋಡಿರ್ತೀರ ಇವೇನು ಮಾಡೋ ಕ್ವಶನ್ ಬರೋದಿಲ್ಲ ಅಂತ. ಆ ರೀತಿ ಇಲ್ಲ, ಕ್ವಶನ್ ಆಗ್ತಾರೆ. ನಿಮ್ಮ ಅನಾಲಿಸಮ್ ಕೂಡ ರಿಪೀಟ್ ಆಗ್ತವೆ. ಜೊತೆಗೆ ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮು, ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಕೂಡ ರಿಪೀಟ್ ಆಗ್ತವೆ. ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಕೂಡ. ಇನ್ನು 25 ನೋಡಿ, ಎ ಸನ್ನಿ ಮಾರ್ನಿಂಗ್ ರಿವಲ್ಸ್ ಅರೌಂಡ್ ಕನ್ಸಿಲಿಂಗ್ ಓನ್ ಐಡೆಂಟಿಟಿ ಡಿಸ್ಕಸ್. ಸನ್ನಿ ಮಾರ್ನಿಂಗ್ ಅಂತ ಕೇಳ್ತಾರೆ. ಸ್ವಲ್ಪ ಲಾಂಗ್ ಆಗ್ಬೋದು ಆ ಚಾಪ್ಟರು, ನೋಡ್ಕೊಳ್ಳಿ. ನಿಮಗೆ ಬ್ಲೂಪ್ರಿಂಟ್ ಪ್ರಕಾರ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಅಂತ. ವೇಟೇಜ್ ನೋಡ್ಕೊಳ್ಳಿ, ಆ ರೀತಿ ಓದ್ಕೊಳ್ಳಿ. 26 ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಜ್ಫುಲ್ನೆಸ್. Without it, there would be no reason for his existence. Evaluates this statement in the light of the story The Gardener. ತುಂಬ ಇಂಪಾರ್ಟೆಂಟು ಗಾರ್ಡ್ನರ್ ಚಾಪ್ಟರು. ತುಂಬ ಕ್ವಶನ್ಸ್ ಅಲ್ಲಿ ಬರ್ತವೆ. 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ವರೆಗೆ ಕ್ವಶನ್ ಬರ್ತವೆ. ಕರೆಕ್ಟ್ ನೋಡ್ಕೊಳ್ಳಿ. 27 ವಾಟ್ ಆರ್ ದ ವ್ಯೂಸ್ ಆಫ್ ಬೋರ್ಗಸ್ ಟುವರ್ಡ್ಸ್ ಹಿಸ್ ಮದರ್? ಉತ್ತರ ಇದೆ ನೋಡ್ಕೊಳ್ಳಿ. 28 ಗಿವ್ ಆನ್ ಅಕೌಂಟ್ ಆಫ್ ರೂಪ್ಸ್ ರೋಲ್ ಆಸ್ ಆನ್ ಎಲೆಕ್ಷನ್ ಕ್ಯಾಂಪಿನಿಯರ್ ಇನ್ ದ ಸ್ಟೋರಿ ದ ವೋಟರ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಚಾಪ್ಟರ್ ಇದು, ನೋಡ್ಕೊಳ್ಳಿ. 29 ಎಕ್ಸ್ಪ್ಲೇನ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್ ಅಮಾಂಗ್ ವುಮೆನ್ ಇನ್ ಪುದುಕೋಟ್ಟೆ ಅಂತ ಕೇಳಿದ್ದಾರೆ. ನಂತರ ಪಾರ್ಟ್ ಸಿ ನೋಡಿ, ಪಾರ್ಟ್ ಸಿ ನಿಮಗೆ ಏನಿರ್ತದೆ? ರೆಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. 9 ಮಾರ್ಕ್ಸ್ ಒಂದು ಪ್ಯಾಸೇಜ್ ಇರ್ತದೆ. ಅರ್ಥ ಆಯ್ತಾ? ತುಂಬಾ ಈಸಿ. ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗಡೆ ಕ್ವಶನ್ಗಳು ಇರ್ತವೆ. 9 ಕ್ವಶನ್ಸು. ಈ ಕ್ವಶನ್ ಕ್ಯಾರೀಸು 1 ಮಾರ್ಕ್ಸು. ತುಂಬಾ ಈಸಿ. ಮೇಲೆ ಓದ್ಕೊಂಡ್ಬಿಟ್ಟು ಕೆಳಗಡೆ ಆನ್ಸರ್ನ ಬರಬೇಕು ಅಷ್ಟೇ. ಅರ್ಥ ಆಯ್ತಾ? ಕೂಡ ಆನ್ಸರ್ಸ್ ಇವೆ, ವಿಡಿಯೋ ಪಾದ್ಬಿಟ್ಟು ಓದ್ಕೊಳ್ಳಿ. ಮತ್ತು ಲಾಸ್ಟಿಗೆ 1 or 2 ಏನಿರ್ತವೆ ಗ್ರಾಮರ್ ಟಾಪಿಕ್ಕು ಕ್ವಶನ್ಸ್ ಇರ್ತವೆ. 1 or 2 ಗ್ರಾಮರ್ ಟಾಪಿಕ್ ಕ್ವಶನ್ಸ್ ಇರ್ತವೆ, ನೋಡ್ಕೊಳ್ಳಿ. ಇನ್ನು 6 ಕ್ವಶನ್ ನೋಡಿ. 6 ಕ್ವಶನ್ ಮೇಲೆ ಏನಿರ್ತದೆ? ಒಂದು ಪೋಯಮ್ ಬರ್ತದೆ. ನೀವು ಪ್ಯಾಸೇಜ್ ಓದ್ಬಿಡ್ರಿ ಅಥವಾ ಪೋಯಮ್ ಓದ್ಬಿಡ್ರಿ, ನಿಮ್ಮ ಇಷ್ಟ. 2 ಕ್ವಶನ್ ಇರ್ತವೆ, ಈ 2 ಬರೀಬೇಕು. ಇದು ಕೂಡ ಸೇಮು, ಇದು ಕೂಡ 9 ಕ್ವಶನ್ ಇರ್ತವೆ. ಓಕೆ, ಕ್ವಶನ್ಸ್ ಇರ್ತವೆ. ವಿಡಿಯೋ ಪಾದ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ ನೀವು. ನಂತರ ಪಾರ್ಟ್ ಡಿ ಬರ್ತದೆ. ಪಾರ್ಟ್ ಬಿ ಅಲ್ಲಿ ನಿಮಗೆ ಏನಿರ್ತದೆ? ಇಲ್ಲಿ ಕೂಡ ಗ್ರಾಮರ್ ಟಾಪಿಕ್ಕು, ಇಲ್ಲಿ ನಮಗೆ ಗ್ರಾಮರ್ ಇರ್ತದೆ ಎಲ್ಲ ಕೂಡ. ಪಾರ್ಟ್ ಡಿಯಲ್ಲಿ 31 ನೋಡಿ, ಎ ರೀವ್ ರೈಟ್ ಆ್ಯಸ್ ಡೈರೆಕ್ಟೆಡು. ಅರ್ಥ ಆಯ್ತಾ? ನೋಡಿ, ಟೋಟಲ್ ನಿಮಗೆ 80 ಮಾರ್ಕ್ಸ್ ಕ್ವಶನ್ ಬರೋದಲ್ಲಿ 40 ಮಾರ್ಕ್ಸ್ ಗ್ರಾಮರು, ಇನ್ನು 40 ಮಾರ್ಕ್ಸು ನಿಮ್ಮದು ಟೆಕ್ಸ್ಟ್ ಬುಕ್ ಸಿಲೆಬಸ್ ಇರ್ತದೆ. ಇದನ್ನ ತೆಲ್ಲಿಟ್ಕೊಳ್ಳಿ. ಆಲ್ಮೋಸ್ಟ್ 40 ಮಾರ್ಕ್ಸ್ ಗ್ರಾಮರ್ ಇರ್ತದೆ. ಕರೆಕ್ಟಾಗಿ ಗ್ರಾಮರ್ಗೆ ಓದಬೇಕು. ಬರೀ ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ಆಗೋದಿಲ್ಲ, ಗ್ರಾಮರ್ಗೆ ಓದಿರಬೇಕು. ಎಲ್ಲೂ ಕೂಡ ಆಲ್ಮೋಸ್ಟ್ 40 ಮಾರ್ಕ್ಸು ಗ್ರಾಮರ್ ಇರ್ತದೆ. ಕರೆಕ್ಟಾಗಿ ಓದ್ಕೊಳ್ಳಿ. 31 ನೋಡಿ, ಎ ರೀವ್ ರೈಟ್ ಆ್ಯಸ್ ಡೈರೆಕ್ಟೆಡು. ದ ಲೆಕ್ಚರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಡ್ಯಾಶ್ಡ್ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಯೂಸ್ ಪ್ರಾಪರ್ ಆರ್ಟಿಕಲ್ ಕೇಳಿದರೆ ಯಾವುದಾಗ್ತದೆ? ದ ಫಸ್ಟ್ ಅಸೈನ್ಮೆಂಟ್. ನೋಡಿ, ದ ಇವಾಗೆಲ್ಲ ಬರ್ತದೆ. ದ ಲೆಕ್ಚರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ದ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ದ ಯಾಕೆ ಬಂತು ಇಲ್ಲಿ? ಆಲ್ಮೋಸ್ಟು ದ ಫಸ್ಟು, ದ ಸೆಕೆಂಡು, ದ ಥರ್ಡ್ ಅಂತ ಬರ್ತವೆ. ಈ ಫಸ್ಟು, ಸೆಕೆಂಡು, ಥರ್ಡ್ ಅಂತ ಇದ್ದಾಗ ನಂಬರ್ ವೈಸು ಅಲ್ಲಿ ದ ಅಂತ ಬಳಸಬೇಕು. ನೆನಪಿಟ್ಕೊಳ್ಳಿ, ತುಂಬಾ ಈಸಿ ಕ್ವಶನ್ನು. ಸೊ ಅಲ್ಲಿ ದ ಫಸ್ಟು, ದ ಸೆಕೆಂಡು, ದ ಥರ್ಡು, ದ ಫೋರ್ತು, ದ ಫಿಫ್ತು ಈ ರೀತಿದ್ದಾಗ ನಂಬರ್ ವೈಸ್ ಏನಿರ್ತದೆ? ದ ಅಂತ ಬರ್ತದೆ. ನೆನಪಿಟ್ಕೊಳ್ಳಿ, ತುಂಬಾ ಈಸಿ ಟ್ರಿಕ್ಕು. ಇನ್ನು ಸೆಕೆಂಡ್ ಒನ್ನು, ದಿಸ್ ರಾಸ್ಕಲ್ ಆರ್ ಯು ಮಸ್ಟ್ ವಿತ್ ಸಮ್ ಚೀಪರ್ ವೇ ಫೈಂಡ್ ಆಫ್ ಡೀಲಿಂಗ್. ಈ ರೀತಿ ಕೊಡ್ತಾರೆ. ಇಲ್ಲಿ ರೀಅರೇಂಜ್ ಮಾಡ್ಬೇಕು ನಾವು. ರೀಅರೇಂಜ್ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸು. ಈ ರೀತಿ ಅವರು ಹಿಂದೆ ಮುಂದೆ ಕೊಡ್ತಾರೆ. ಅದನ್ನ ನೀವು ಕರೆಕ್ಟಾಗಿ ರೀಅರೇಂಜ್ ಮಾಡಿಟ್ಟು ಬರಬೇಕು. ಆನ್ಸರ್ ನೋಡಿ, ತುಂಬಾ ಈಸಿ. ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಗ್ತದೆ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಇನ್ನು ಥರ್ಡ್ ಒನ್ ಕ್ವಶನ್ನು, ಬಯೋಡೈವರ್ಸಿಟಿ ಡ್ಯಾಶ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ದ ಟೀಚರ್ ಆಫ್ ಅಬೆಂಡೆನ್ಸ್ ಕೇಳಿದ್ದಾರೆ. ಯಾವುದಾಗ್ಬೋದು? ಇಲ್ಲಿ ಹ್ಯಾಸ್ ಬರ್ತದೆ. ಅರ್ಥ ಆಯ್ತಾ? ಸೊ ನೋಡ್ಕೋಬೇಕು, ಸಿಂಗುಲರ ಪ್ಲೂರಲ್ಲ ನೋಡ್ಕೋಬೇಕು. ಪ್ಲೂರಲ್ ಇದ್ದರೆ ಹ್ಯಾವ್ ಬರ್ತದೆ, ಸಿಂಗುಲರ್ ಇದ್ದರೆ ಹ್ಯಾಸ್ ಬರ್ತದೆ. ತುಂಬಾ ಈಸಿ. ಹ್ಯಾಸ್ ಬಿನ್ ಎ ಟೀಚರ್ ಆಫ್ ಅಬೆಂಡೆನ್ಸು. ನಂತರ ನೆಕ್ಸ್ಟ್ ಕ್ವಶನ್ ನೋಡಿ, 4th ಮೆನು. ಇನ್ 2011 ದ UN ಜನರಲ್ ಅಸೆಂಬ್ಲಿ ಡ್ಯಾಶ್ ಆರ್ಗನೈಸ್ ಕೊಟ್ಟಿದ್ದಾರೆ ಇನ್ ಕಾನ್ಫರೆನ್ಸ್ ಆನ್ ಹಾರ್ಮೋನಿ ವಿತ್ ನ್ಯಾಚರ್. ಏನಾಗ್ತದೆ? ಆರ್ಗನೈಸ್ ಅನ್ನೋದು ಆರ್ಗನೈಸ್ಡ್ ಆಗ್ತದೆ. ಡಿ ಬರ್ತದೆ, ಆರ್ಗನೈಸ್ ಬರ್ತದೆ, ನೋಡ್ಕೊಳ್ಳಿ. ನಂತರ 6 ಕ್ವಶನ್ ಇರ್ತದೆ ನಿಮಗೆ. ಇದು ಬರಲ್ಲಪ್ಪ ಅಂದರೆ ನಿಮಗೆ ಈ ಕ್ವಶನ್ ಅಟೆಂಡ್ ಮಾಡ್ಬೋದು. ಇದು ತುಂಬಾ ಈಸಿ. ಅರ್ಥ ಆಯ್ತಾ? ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ನೀವು ಸರಿಯಾದ ಉತ್ತರನ ಆರಿಸಿಬಿಟ್ಟು ಬರೀಬೇಕಷ್ಟೇ. ಅರ್ಥ ಆಯ್ತಾ? ಅದು ಬರಲಿಲ್ಲ ಅನ್ನೋರು 5 ಅಟೆಂಡ್ ಮಾಡಿ ಅಥವಾ 2 ಬರೆದು ಬನ್ನಿ. ಅದೇನು ಅಭ್ಯಂತರ ಇಲ್ಲ, ಬರೆಯಲ್ಲ ಅಂತ ರೂಲ್ಸ್ ಏನಿಲ್ಲ. ಬರೆದು ಬನ್ನಿ 2 ಕೂಡ. ಅದರಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತದೆ, ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಟ್ರೈ ಮಾಡಿ, ನಿಮಗೆ ಬಂದಿದ್ರು 2 ಬರಿಬೋದು. ಅರ್ಥ ಆಯ್ತಾ? 31 ನೋಡಿ, ಆನ್ಸರ್ ಇದೆ. ಇವು ಕೂಡ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಬರ್ಬೋದು ಅಥವಾ ಕೆಲವೊಂದ್ಸಲ ಬೇರೆಯಿಂದ ಬರ್ತವೆ. ಕೆಲವೊಂದ್ಸಲ ಟೆಕ್ಸ್ಟ್ ಬುಕ್ ಕೊಡ್ತಾರೆ ಅಥವಾ ಬೇರೆ ಕೊಡ್ತಾರೆ. ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ 32 ಇರ್ತದೆ,
ರಿವ್ರೈಟ್ ಆ್ಯಸ್ ಡೈರೆಕ್ಟರ್ ಇರ್ತದೆ. ರಿವ್ರೈಟ್ ಆ್ಯಸ್ ಡೈರೆಕ್ಟರು ಇಲ್ಲಿ ಕ್ವಶನ್ ಟ್ಯಾಕ್ ಇರ್ತದೆ ಒಂದು. ಹಿ ಈಸ್ ಎ ಗ್ರೇಟ್ ಆ್ಯಕ್ಟರ್. ಹಿ ಈಸ್ ಎ ಗ್ರೇಟ್ ಆ್ಯಕ್ಟರು. ಕ್ವಶನ್ ಟ್ಯಾಕ್ ಯಾವ್ದು ಆಗ್ತದೆ? ಇಸಂಟ್ ಹಿ ಆಗ್ತದೆ. ಇಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ಮಾರ್ಕ್ಗೆ 1 ಮಾರ್ಕ್ಸ್ ಇರ್ತದೆ. ಕ್ವಶನ್ ಮಾರ್ಕ್ ಬಿಟ್ಟರೆ ನಿಮಗೆ 6 ಮಾರ್ಕ್ಸ್ ಕಟ್ ಮಾಡ್ತಾರೆ. ಕ್ವಶನ್ ಮಾರ್ಕ್ ಹಾಕಲೇಬೇಕು. ಇನ್ನು ನೆಕ್ಸ್ಟ್ ನೋಡೋಣ ಆನ್ಸರು ಏನು ಕೇಳಿದರೆ. ನೆಕ್ಸ್ಟ್ ಕ್ವಶನ್ನು ನೋಡ್ಕೊಳ್ಳಿ. ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ಪ್ರೇಮ್ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರು. WH ಕ್ವಶನ್ ಮಾಡಬೇಕು. ಯಾವ ರೀತಿ ಆಗ್ಬೋದು ನೋಡಿ. WH ಅಂತ ಬಂದಾಗ ವಾಟ್ ಅಂತ ಬರ್ತದೆ. ವಾಟ್ ಡಿಡ್ ಯು ಪ್ಲೇ ಡ್ಯೂರಿಂಗ್ ಯುವರ್ ಸ್ಕೂಲ್ ಡೇಸ್ ಆಗ್ತದೆ. ಇನ್ನು ಆರ್ ಕ್ವಶನು ಅದು ಬರಲ್ಲ ಅಂದರೆ ಇದನ್ನು ಅಟೆಂಡ್ ಮಾಡ್ಬೋದು. ಏನು? ಬಿ ಅಂತ ಇರ್ತದೆ. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದೆಮ್. ಎರರ್ಸ್ ಇರ್ತದೆ 2 ಎರರ್ಸು 2 ಮಾರ್ಕ್ಸು ನೋಡಿ ಕೊಟ್ಟಿದ್ದಾರೆ. ಎರರ್ಸ್ ಕೊಟ್ಟಿದ್ದಾರೆ. ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸು. ಇಲ್ಲಿ ಏನಾಗಬೇಕು? ಚಿಲ್ಡ್ರನ್ ಲೈಕ್ ಸ್ವೀಟ್ ಆಗಬೇಕು. ಸ್ವೀಟ್ಸ್ ಆಗಬೇಕು. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಆಗಬೇಕು. ಅಲ್ಲಿ ಲೈಕ್ಸ್ ಆಗಬಾರ್ದು, ಲೈಕ್ ಅಂತ ಆಗಬೇಕು. ಆಮೇಲೆ ಎ ಸನ್ ರೈಸಸ್ ಇನ್ ದ ಈಸ್ಟ್ ಇದೆ. ದ ಸನ್ ರೈಸಸ್ ಇನ್ ದ ಈಸ್ಟ್ ಆಗಬೇಕು. ಅರ್ಥ ಆಯ್ತಾ? ಇನ್ ದ ಈಸ್ಟು ದ ಸನ್ ಆಗಬೇಕು. ಎ ಸನ್ ಅಲ್ಲ, ಅದು ದ ಸನ್ನು. ದ ಸನ್ನು ದ ಮೂನ್ ಅಂತ ಬಂದಾಗ ಈ ರೀತಿ ಇದ್ದಾಗ ದ ಅಂತ ಬಳಸಬೇಕು. ಎ ತಪ್ಪಾಗ್ತದೆ, ರಾಂಗ್ ಆಗ್ತದೆ ಈ ಬರೆದ್ರೆ. ನಂತರ ಏನು ಕೊಟ್ಟಿದ್ದಾರೆ? ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಒಂದು ಏನು ಕೊಟ್ಟಿರ್ತಾರೆ? ಕ್ವಶನ್ ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ ಅವನು ಈ ಒಂದು ಬಾಕ್ಸ್ನ ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಆಲ್ಮೋಸ್ಟ್ ಬರೆದಿರ್ತೀರ ಎಕ್ಸಾಮಲ್ಲಿ, ಗೊತ್ತಿರ್ತದೆ. ಅರ್ಥ ಆಯ್ತಾ? ಆನ್ಸರ್ಗೆ ನೋಡ್ಕೊಳ್ಳಿ. ಸಿವಿಲ್ ಆನ್ಸರ್ಸು ಓದ್ಕೊಂಡ್ಬಿಟ್ಟು ಆನ್ಸರ್ನ ನೋಡ್ಕೊಳ್ಳಿ. ನೆಕ್ಸ್ಟು 34 ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನು. ರಿಪೋರ್ಟಿಂಗು. ಅರ್ಥ ಆಯ್ತಾ? ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನು ಆಲ್ಮೋಸ್ಟ್ 5 ಮಾರ್ಕ್ಸಿಗೆ ಕೇಳ್ತಾರೆ ನಿಂಗೆ. ಅರ್ಥ ಆಯ್ತಾ? 5 ಮಾರ್ಕ್ಸಿಗೆ ಕೇಳ್ತಾರೆ, ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಇದು ಕೂಡ ಆನ್ಸರ್ಸ್ ಇದೆ, ನೋಡ್ಕೊಳ್ಳಿ. ನಂತರ 35 ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗು. ಡೈಲಾಗ್ ರೈಟಿಂಗ್ ಇರ್ತದೆ 3 ಮಾರ್ಕ್ಸ್ಗೆ. ಟೋಟಲ್ 3 ಮಾರ್ಕ್ಸು, ತುಂಬಾ ಈಸಿ. ಸೊ ಕನ್ವರ್ಸೇಷನ್ ಅವರು ಕ್ಲೂ ಕೊಟ್ಟಿರ್ತಾರೆ. ಆ ಕ್ಲೂವನ್ನು ನೀವು ಬಿಡಿಸ್ಬೇಕು. ಸ್ಟೂಡೆಂಟು ಟೀಚರು, ಟೀಚರು ಕೇಳ್ಬೋದು. ಇಂಪಾರ್ಟೆಂಟು ಸ್ಟೂಡೆಂಟು ಗುಡ್ ಮಾರ್ನಿಂಗ್ ಸರ್, ಟೀಚರು ವೆರಿ ಗುಡ್ ಮಾರ್ನಿಂಗ್, ಈ ರೀತಿ ಇರ್ತದೆ, ನೋಡ್ಕೊಳ್ಳಿ. ಇನ್ನು ಲಾಸ್ಟ್ ಪಾರ್ಟ್ ಎಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಇರ್ತದೆ. ನೀವು ಇಲ್ಲಿವರೆಗೆ ಬರೋಂಥ ಲೆಟರ್ ಇಲ್ಲ. ಇದೇನಿರ್ತದೆ? ಜಾಬ್ ಅಪ್ಲಿಕೇಶನ್ ಇರ್ತದೆ. ಅರ್ಥ ಆಯ್ತಾ? ಈ ರೈಟ್ ಲೆಟರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್ ದ ಡೆಕ್ಕನ್ ಟೈಮ್ಸ್. ಡೆಕ್ಕನ್ ಹೆರಾಲ್ಡ್ ಕೇಳ್ಬೋದು, ಅಥವಾ ಡೆಕ್ಕನ್ ಟೈಮ್ಸ್ ಅಂತ ಕೊಡ್ಬೋದು. ಡೇಟೆಡ್ 1st November 2025 ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅವ್ರು ಕೊಡ್ತಾರೆ ಎಲ್ಲ ಡೀಟೇಲ್ಸು. ಅರ್ಥ ಆಯ್ತಾ? ರೈಟ್ ಎಕ್ಸಸೈಸ್ ಫಾರ್ ಯುವರ್ ನೇಮ್, ವೈ ಫಾರ್ ಅಡ್ರೆಸ್ಸು, ವಾಂಟೆಡು, ಆಫೀಸ್ ಅಸಿಸ್ಟೆಂಟು, ಕ್ವಾಲಿಫಿಕೇಷನು, PUC, ಸ್ಕಿಲ್ಸ್ ರಿಕ್ವೈರ್ಡು, ಬೇಸಿಕ್ ಕಂಪ್ಯೂಟರ್ ನಾಲೆಜು, ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಅಪ್ಲೈ ಟು ದ ಮ್ಯಾನೇಜರ್, 5G ಡಿಜಿಟಲ್ ಸೊಲ್ಯೂಷನ್ಸ್ ಹಾಸನ್. ಇದನ್ನ ಬಳಸ್ಕೊಂಡ್ಬಿಟ್ಟು ಬಿಡಿಸ್ಬೇಕು. ಅಂದರೆ ಪತ್ರ ನಂಬರನ್ನು ಬರೀಬೇಕು, ಲೆಟರ್ ವೈಡ್ನ ಬರೀಬೇಕು. ಅವ್ರು ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರ ಈ ರೀತಿ ಇರ್ತದೆ ನೋಡಿ. ಫ್ರಾಮು ಹಾಕಬೇಕು, ಟು ದ ಮ್ಯಾನೇಜರ್ ಅಂತ ಬರ್ತದೆ. ಅವ್ರು ಕೊಟ್ಟಿರ್ತಾರೆ, ಸಬ್ಜೆಕ್ಟ್ ಹಾಕಬೇಕು, ರೆಸ್ಪೆಕ್ಟ್ ಸರ್ ಮೇಡಮು. ಆಮೇಲೆ ಬಾಡಿ ಆಫ್ ದ ಲೆಟರು, ಲಾಸ್ಟಿಗೆ ಥ್ಯಾಂಕ್ ಯು ಯುವರ್ ಫೇತ್ಫುಲಿ. ಆಮೇಲೆ ನೀವು ರೆಸ್ಯೂಮನ್ನ ಬರೀಬೇಕು. ಇಲ್ಲಿ ರೆಸ್ಯೂಮ್ ಕೊಟ್ಟಿಲ್ಲ, ರೆಸ್ಯೂಮ್ ಕೂಡ ಬರೀಬೇಕು. ಅದಕ್ಕೂ ಮಾರ್ಕ್ಸ್ ಇರ್ತದೆ. ಇನ್ನು 6 ಕ್ವಶನ್ ಇರ್ತದೆ ನಿಮಗೆ. ಅದು ಬರಲ್ಲ ಅಂದರೆ ಇನ್ನು ಬರಬೇಕು, ಅದು ಬರಲಿಲ್ಲ ಅಂದರೆ ಇನ್ನು ಬರ್ಬೋದು. ಬಿ ಆಪ್ಷನ್ ಇದು. ಇಮ್ಯಾಜಿನ್ ದ್ಯಾಟ್ ಯು ಆರ್ ಸೆಕ್ರೆಟರಿ ಆಫ್ ಯುವರ್ ಸ್ಟೂಡೆಂಟ್ಸ್ ಯೂನಿಯನ್ ಆ್ಯಂಡ್ ಪ್ರಿಪೇರ್ ಎ ಸ್ಪೀಚ್ ಅಬೌಟ್ 120 words ಆನ್ ವರ್ಲ್ಡ್ಸ್ ನೋ ಟೊಬ್ಯಾಕೋ ಡೇ. ಇದನ್ನು ಸ್ಪೀಚನ್ನು ಬರೀಬೇಕು 5 ಮಾರ್ಕ್ಸ್ಗೆ. ಸೊ ಆನ್ಸರ್ ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ಇಷ್ಟು ಪ್ರಶ್ನೆ ಪತ್ರಿಕೆ ಈಗಲೇ ಚಾನಲ್ ನಿಮಗೆ ಹಾಕಿರ್ತೀನಿ. ನಿಮ್ಮೊಂದು ಪ್ರೇಟರ್ ಹಾಕಿರ್ಬೋದು, ಅನ್ವಲ್ ಎಕ್ಸಾಮ್ ಇರ್ಬೋದು. ಮಾಡೆಲ್ ಶೀಟ್ಗೆ ಆನ್ಸರ್ ಹಾಕಿರ್ತೀನಿ, ತಪ್ಪು ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥಾಯ್ತಾ? ಆಲ್ಮೋಸ್ಟು ಎಲ್ಲ ಕ್ವಶನ್ ಪೇಪರು ನಿಮ್ಮೊಂದು ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಬರ್ತವೆ. ತಪ್ಪದೇನೋ ಓದ್ಕೊಳ್ಳಿ. ಚಾನಲ್ ಇರ್ತವೆ. ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.